ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್. ನಾನು ನಿಮ್ಮ ಹಾಕಿ. ಇವತ್ತು ನಮ್ಮ ಹತ್ರ ಒಂದು ಸಿಟಿಯಲ್ಲಿ ಯೂಸ್ ಮಾಡೋಕ್ಕೆ ಡೀಸೆಲ್ ಕಾರು ಲೋ ಬಜೆಟಲ್ಲಿ ಲೇಟೆಸ್ಟ್ ಮಾಡಲ್ ವರ್ಷನ್ ಎಲ್ಲರೂ ನೋಡ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ನನ್ನ ಹತ್ರ ಲಾಸ್ಟ್ ಟೈಮ್ ಗಾಡಿ ಇತ್ತು. ಅದು ಯಾವ ಗಾಡಿ ಅಂದರೆ ಫೋರ್ಡಲ್ಲಿರೋದು ಗಾಡಿ, ಫೋರ್ಡ್ ಫಿಗೋ ವೆಹಿಕಲ್ಲು, ಡೀಸೆಲ್ ಇಂಜಿನು, ತುಂಬ ವೆಲ್ ಮೇಂಟೈನ್ ಮಾಡಿತ್ತು ಗಾಡಿ. ಇವಾಗ ಅದೇ ಥರನೇ ಸೇಮ್ ನನ್ನ ಹತ್ರ ಬಂದಿದೆ. ಟೈಟಾನಿಯಂ ವೇರಿಯಂಟು 2011 ಮಾಡಲು, ಅದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್ಲು, ರೆಡ್ ಕಲರಲ್ಲಿ ಕೂಡ ಬಂದಿದೆ. ಆ್ಯಂಡ್ ಮ್ಯಾಗ್ವೀಲ್ಸ್ ಭಾಳ ತುಂಬ ಒಳ್ಳೆ ಮ್ಯಾಗ್ವೀಲ್ಸ್ ಹಾಕಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸು, ಲೆದರ್ ಸೀಟ್ಸು ಎಲ್ಲ ಮೇಂಟೈನ್ ಮಾಡಿದೆ. ಟೈಟಾನಿಯಮಲ್ಲಿ ಆಲ್ಮೋಸ್ಟ್ ನಿಮಗೆ AC ಪವರ್ ಸ್ಟೀರಿಂಗು, ಫ್ರಂಟ್ ಟು ಪವರ್ ವಿಂಡೋಸು, ಡ್ಯೂಲ್ ಏರ್ ಬ್ಯಾಗು, ABS, ಮ್ಯಾಗ್ವೀಲು, ಬ್ಯಾಕ್ ವೈಫರ್, ಕ್ಲೈಮೇ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ಲು, ಕಂಪನಿ ಸಿಸ್ಟಮ್ನು ಕೂಡ ಬರುತ್ತೆ, ಫೋಗ್ ಲ್ಯಾಂಪ್ಸ್ ಬರುತ್ತೆ, ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ನಿಮಗೆ ವಿಡಿಯೋಲಿ ಹೋಗಿ ಕಂಪ್ಲೀಟ್ ವೆಹಿಕಲ್ ಡೀಟೇಲ್ಸ್ ಎಲ್ಲ ತೋರಿಸ್ಕೊಡ್ತೀನಿ. ಅದು ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲಿಂದ ಈ ಥರ ಒಳ್ಳೆ ಗಾಡಿಗಳು ಸಿಗ್ಬೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ವಿಡಿಯೋಲಿ ಎಲ್ಲ ಕಂಪ್ಲೀಟ್ ಗಾಡಿದು ಡೀಟೇಲ್ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ಅದಾದಮೇಲೆ ನಿಮಗೆ ಎಲ್ಲ ಆಲ್ಮೋಸ್ಟ್ ಪ್ರೈಸಿಂಗ್ ಏನಿದೆ, ಆಮೇಲೆ ನಿಮಗೆ ಮೈಲೇಜ್ ಏನು ಬರುತ್ತೆ ಎಲ್ಲ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಫೋರ್ಡ್ ಫಿಗೋ 2011 ಮಾಡಲು, ಡೀಸೆಲ್ ಇಂಜಿನ್ ಫೋರ್ಡ್ ಫಿಗೋ, ಟೈಟಾನಿಯಂ ವೇರಿಯಂಟು, ಟಾಪ್ ವೇರಿಯಂಟು. ಫ್ರಂಟ್ ವ್ಯೂ ನೋಡ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ರೈಟ್ ಸೈಡ್ ವ್ಯೂ ಕೂಡ ತೋರಿಸ್ತೀನಿ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ಬೋದು. ಬಾಡಿ ಲೈನ್ ರೈಟ್ ಸೈಡು ಒಂದು ಸ್ಕ್ರ್ಯಾಚ್ ಇಲ್ಲ, ಏನಿಲ್ಲ, ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಮ್ಯಾಗ್ವೀಲ್ ಜೊತೆಯಲ್ಲಿ ಆ ರೆಡ್ ಕಲರ್ಗೆ ತುಂಬ ಕ್ಲೀನಾಗಿ ಗಾಡಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗೆ ಹಂಗೆ ಬ್ಯಾಕ್ ಸೈಡ್ ವ್ಯೂಗೆ ಬರ್ತಾ ಇದ್ದೀನಿ. ನೋಡ್ಬೋದು ಬ್ಯಾಕ್ ಸೈಡ್ನು ಕೂಡ ಎಲ್ಲಿನೂ ನಿಮಗೆ ಏನು ಕಾಣಿಸ್ತಾ ಇಲ್ಲ. ಒಂದು ಡೆಂಟ್ ಆಗಲಿ, ಸ್ಕ್ರ್ಯಾಚಸ್ ಆಗಲಿ ಏನು ಕಾಣಿಸ್ತಾ ಇಲ್ಲ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಫ್ರಂಟ್ ವ್ಯೂ. ನೋಡ್ಬೋದು ಫೋಗ್ ಲ್ಯಾಂಪ್ಸ್ ಎಲ್ಲ ಇದೆ ಇದರಲ್ಲಿ. ಇದು ಬ್ಲ್ಯಾಕ್ ಕಲರ್ ಟಾಪ್ನು ಕೂಡ ಮಾಡಿದ್ದಾರೆ ಅವರು. ಯಾಕಂದರೆ ರೆಡ್ ಕಲರ್ ಐ ಟೋನ್ ಬಾಡಿ ಕೊಂಡು ಡ್ಯೂಲ್ ಟೋನ್ ಥರ ಮಾಡೋಣ ಅಂತ ಒಂದು ಮಾಡಿದ್ದಾರೆ, ಲೇಟೆಸ್ಟ್ ಥರ. ಗಾಡಿ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ, ಮ್ಯಾಗ್ವೀಲ್ಸ್ ಎಲ್ಲ ಹಾಕಿ. ಬನ್ನಿ ಫ್ರೆಂಡ್ಸ್, ಇವಾಗ ಬಾಡಿ ಲೈನ್ ರೈಟ್ ಹ್ಯಾಂಡ್ ಎಲ್ಲ ತೋರಿಸಿದ್ದೀನಿ. ಬನ್ನಿ ನಿಮಗೆ ಟೈರ್ಸ್ ಕಂಡೀಷನ್ ಕಡೆಯಿಂದ ತೋರಿಸ್ತೀನಿ. ಫ್ರೆಂಡ್ಸ್, ನೋಡ್ಬೋದು ಟೈರ್ಸು ನಿಮಗೆ ಆಲ್ಮೋಸ್ಟ್ ಹೊಸ ಟೈರ್ಸ್ ಹಾಕಿರೋದು. ನೋಡ್ಬೋದು ಆ ಮ್ಯಾಗ್ವೀಲ್ಸ್ಗೆ ಹೊಸ ಟೈರ್ ಹಾಕಿದ್ದಾರೆ, ತುಂಬ ಕ್ಲೀನಾಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಟೈರ್ನು ಕೂಡ ನೋಡ್ಬೋದು ನೀವು. ಆಲ್ಮೋಸ್ಟು ಇಂಟೀರಿಯರ್ ಕೂಡ ನಿಮಗೆ ತೋರಿಸ್ತೀನಿ ಒಳಗಡೆ. ಫ್ರೆಂಡ್ಸ್, ನೋಡ್ಬೋದು ಇದರಲ್ಲಿ ನಿಮಗೆ ಫ್ರಂಟ್ ಟು ಪವರ್ ವಿಂಡೋಸ್ ಇದೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಇದೆ. ಅದನ್ನು ಕೂಡ ರೆಡ್ ಆ್ಯಂಡ್ ಬ್ಲ್ಯಾಕ್ ಮ್ಯಾಚಿಂಗ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಆ್ಯಂಡ್ ಏರ್ ಬ್ಯಾಗ್ನು ಕೂಡ ಇದೆ. ಇದರಲ್ಲಿ ನಿಮಗೆ ಫ್ರಂಟ್ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಅಲ್ಲಿ ಒಂದು ಇಲ್ಲಿ ಒಂದು. ಆ್ಯಂಡ್ ಕಂಪನಿ ಸಿಸ್ಟಮ್ ಬರುತ್ತೆ. ನೋಡ್ಬೋದು ಲೆದರ್ ಸೀಟ್ಸ್ ಎಲ್ಲ ಎಲ್ಲಿನ ಟರ್ನ್ ಆಗಿ ಆ ಥರ ಎಲ್ಲ ಗುಡ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ನು ಕೂಡ ಗುಡ್ ಕಂಡೀಷನಲ್ಲಿದೆ. ಹಂಗೆ ನೋಡ್ಬೋದು ನೀವು ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು. ಬ್ಯಾಕ್ ಸೈಡ್ನು ಕೂಡ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಈಗ ರೈಟ್ ಆನ್ ಇಂಟೀರಿಯರ್ ನೋಡಿದ್ದೀರಾ. ಹಂಗೆ ನಿಮಗೆ ಬೂಟ್ ಸ್ಪೇಸ್ನು ಕೂಡ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡ್ಬೋದು ಫ್ರೆಂಡ್ಸ್, ಬೂಟ್ ಸ್ಪೇಸು ಇದರಲ್ಲಿ ಆಲ್ಮೋಸ್ಟ್ ಬೂಟ್ ಸ್ಪೇಸು ಎಷ್ಟು ದೊಡ್ಡದು ಬರುತ್ತೆ ಅಂತ. ಬೂಟ್ ಸ್ಪೇಸು ತುಂಬ ಚೆನ್ನಾಗಿದೆ. ಇಲ್ಲಿ ನಿಮಗೆ ಬ್ಯಾಕ್ ವೈಫರ್ನು ಕೂಡ ಇದೆ. ವೈಫರ್ ಎಲ್ಲ ಬರುತ್ತೆ ಟೈಟಾನಿಯಮಲ್ಲಿ. ಆ್ಯಂಡ್ ನಿಮಗೆ ನೋಡ್ಬೋದು
ಟೈರ್ ಕಂಡೀಷನ್ನು ಚೆನ್ನಾಗಿದೆ. ಹಂಗೆ ಹೋಗ್ತಾ ನನಗೆ ಫ್ರಂಟ್ ಟೈರ್ನು ಕೂಡ ತೋರಿಸ್ತೀನಿ. ಹಂಗೆ ಫ್ರಂಟ್ ಟೈರ್ನು ನೋಡ್ಬೋದು, ಇದನ್ನು ಕೂಡ ಗುಡ್ ಕಂಡೀಷನಲ್ಲಿದೆ. ಆಲ್ಮೋಸ್ಟ್ 4 ಟೈರ್ಸ್ ಎಲ್ಲ ಹೊಸ ಟೈರ್ಸ್ ಇದೆ ಫ್ರೆಂಡ್ಸ್. ಇದರಲ್ಲಿ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಇವಾಗ ರೈಟ್ ಒಂದು ಬಾಡಿ ಲೈನ್ ಎಲ್ಲ ಆಯಿತು, ಇಂಟೀರಿಯರ್ ಎಕ್ಸ್ಟೀರಿಯರು, ಬೂಟ್ ಸ್ಪೇಸು, ಟೈರ್ಸ್ ಕಂಡೀಷನ್ನು ಎಲ್ಲ, ಬಾಡಿ ಕಂಡೀಷನ್ ಎಲ್ಲ ತೋರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಇಂಜಿನ್ ಕಂಡೀಷನ್ ನೋಡೋಣ. ಇಂಜಿನ್ ರೂಮ್ ಓಪನ್ ಮಾಡಿ ಆ್ಯಂಡ್ ಇಂಜಿನ್ ಸ್ಟಾರ್ಟ್ ಕೂಡ ಮಾಡಿಸ್ತೀನಿ, ಹೆಂಗಿದೆ ಸೌಂಡ್ ಅಂತ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್ ನೋಡ್ಬೋದು ಇಂಜಿನ್ ರೂಮು ಓಪನ್ ಆಗಿದೆ. ಎಕ್ಸಿಟ್ ಬ್ಯಾಟ್ರಿ ಇದೆ, ಹೊಸ ಬ್ಯಾಟ್ರಿ. ಇಂಜಿನ್ ರೂಮ್ ನೋಡ್ತಾ ಇದ್ದೀರಾ, ಡ್ಯೂರಾ ಟ್ರಕ್ ಇಂಜಿನ್ನು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಜಿನ್ ರೂಮು. ಫ್ರೆಂಡ್ಸ್ ಇವಾಗ ಇಂಜಿನ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸ್ತೀನಿ ನಿಮಗೆ, ಹೆಂಗಿರುತ್ತೆ ಸೌಂಡ್ ಅಂತ ನೋಡಿ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಇಂಜಿನ್ನು ಸ್ಟಾರ್ಟ್ ಮಾಡಿ ತೋರಿಸಿದ್ದೀನಿ, ಹಿಂಗಿದೆ, ಸ್ಮೂತ್ ಆಗಿದೆ ಇಂಜಿನ್ನು, ಗುಡ್ ಕಂಡೀಷನಲ್ಲಿದೆ. ಸೌಂಡ್ ಎಲ್ಲ ನೋಡ್ತಾ ಇದ್ದೀರಾ, ಬ್ಯಾಟ್ರಿನೂ ಕೂಡ ಚೆನ್ನಾಗಿದೆ ಇಂಜಿನ್ನು. ಡೀಸೆಲ್ ಇಂಜಿನ್, ಡ್ಯೂರಾ ಟ್ರಕ್ ಇಂಜಿನ್ ಇದು ನೋಡ್ಬೋದು. ಇಲ್ಲಿ ಡ್ಯೂರಾ ಟ್ರಕ್ ಇಂಜಿನ್ TDCI ಫೋರ್ಡು ಇಂಜಿನ್ನು. ಮೈಲೇಜ್ ತುಂಬ ಬರುತ್ತೆ ಇದರಲ್ಲಿ, ಆರಾಮಾಗಿ ಸಿಟಿಯಲ್ಲಿ 15-20 ಬರುತ್ತೆ, ಲಾಂಗಲ್ಲಿ 22-23 ಬರುತ್ತೆ ಇಂಜಿನಲ್ಲಿ. ಫ್ರೆಂಡ್ಸ್ ಬನ್ನಿ, ಇವಾಗ ಇಂಜಿನ್ ನೋಡಿದ್ದೀರಾ, ಬಾಡಿ ಲೈನು, ಎಕ್ಸ್ಟೀರಿಯರ್, ಇಂಟೀರಿಯರ್ ಎಲ್ಲ ತೋರಿಸ್ಬಿಟ್ಟಿದ್ದೀನಿ, ಟೈರ್ಸ್ ಕೂಡ ಕಂಡೀಷನ್ ತೋರಿಸಿದ್ದೀನಿ. ಬನ್ನಿ ಇವಾಗ ವೀಡಿಯೋದಲ್ಲಿ ಹೋಗಿ ಕಂಪ್ಲೀಟ್ ವೆಹಿಕಲ್ ಡೀಟೇಲ್ಸ್ ತೊಗೊಳ್ಳೋಣ. ಏನು ಮಾಡಲ್, ಏನು ಪ್ರೈಸಿಂಗ್ ಆಗ್ತಾ ಇದೆ, ಎಷ್ಟಾಗುತ್ತೆ ಫೈನಲ್ ಪ್ರೈಸು, ಆ್ಯಂಡ್ ಏನು ಆಫರ್ ನಡೀತಾ ಇದೆ ಸಾಗರ್ ಕಾರ್ಸಲ್ಲಿ ಅಂತ ಎಲ್ಲ ತಿಳ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿದ್ದೀರಾ, ರೈಟ್ ರೌಂಡ್ ನಿಮಗೆ ವೆಹಿಕಲ್ಲು ರೈಟ್ ರೌಂಡ್ ಬಾಡಿ ಲೈನ್ ನೋಡಿದ್ದೀರಾ ನೀವು. ಆ್ಯಂಡ್ ಇಂಟೀರಿಯರ್ ಆಗಲಿ, ಎಕ್ಸ್ಟೀರಿಯರ್ ಆಗಲಿ, ಇಂಜಿನ್ ರೂಮ್ ಕೂಡ ಆಗಲಿ, ಟೈರ್ಸ್ ಕಂಡೀಷನ್ ಆಗಲಿ, ಇಂಜಿನ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸಿದ್ದೀನಿ, ಬೂಟ್ ಸ್ಪೇಸ್ ತೋರಿಸಿದ್ದೀನಿ. ಆಲ್ಮೋಸ್ಟ್ ರೈಟ್ ರೌಂಡ್ ಎಲ್ಲ ವೆಹಿಕಲ್ ನಿಮಗೆ ಏನೇನು ತೋರಿಸ್ಬೇಕು ಎಲ್ಲ ರೈಟ್ ರೌಂಡ್ ವೆಹಿಕಲ್ದು ಎಲ್ಲ ನಿಮಗೆ ತೋರಿಸಿದ್ದೀನಿ. ವೆಹಿಕಲ್ ಮಾತ್ರ ತುಂಬ ಕ್ಲೀನಾಗಿದೆ. ಸಸ್ಪೆನ್ಷನ್ ಬಗ್ಗೆ ನಾನು ಎಲ್ಲ ಸರ್ಟಿಫೈಡ್ ಕೊಡ್ತೀನಿ ನಿಮಗೆ. ಸಸ್ಪೆನ್ಷನ್ ಎಲ್ಲ ನಾನು ಚೆಕ್ ಮಾಡಿದ್ದೀನಿ, ಟೆಸ್ಟ್ ಡ್ರೈವ್ ಕೂಡ ನಾನು ಹೋಗಿ ಎಲ್ಲ ಸರ್ಟಿಫೈಡ್ ಮಾಡಿದ್ದೀನಿ. ವೆಹಿಕಲ್ ತುಂಬ ಕ್ಲೀನಾಗಿದೆ ಫ್ರೆಂಡ್ಸ್. ಇದು ಬಂದುಬಿಟ್ಟು 2011 ಮಾಡಲು ಫೋರ್ಡ್ ಫಿಗೋ ಟೈಟಾನಿಯಂ ವೇರಿಯಂಟು, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 70,000. ಅದನ್ನು ಕೂಡ ರಿಕಾರ್ಡೆಡ್ ವೆಹಿಕಲ್ಲು, ಮೇಂಟೈನ್ ಎಲ್ಲ ಮಾಡಿದ್ದಾರೆ ಶೋರೂಮಲ್ಲಿ. ಮೆಟ್ರೋ ಫೋರ್ಡಲ್ಲಿ ಎಲ್ಲ ಸರ್ವಿಸಿಂಗ್ ಕೂಡ ಮಾಡಿದ್ದಾರೆ ಕಸ್ಟಮರು, ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡಲ್ಲ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಡೀಸೆಲ್ ವೆಹಿಕಲ್ ಇದು. ಮೈಲೇಜಲ್ಲಿ ನಿಮಗೆ ಆರಾಮಾಗಿ ಸಿಟಿಯಲ್ಲಿ 20 ಬರುತ್ತೆ, ಲಾಂಗಲ್ಲಿ 23-24 ಬರುತ್ತೆ. ಹೌದು ಫ್ರೆಂಡ್ಸ್, 20 ಸಿಟಿಯಲ್ಲಿ, ಲಾಂಗಲ್ಲಿ 22-23 ಬರುತ್ತೆ. ಆರಾಮಾಗಿ ನೀವು ಯೂಸರ್ಸ್ ಮೇಲೆ ಡಿಪೆಂಡು. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಈ ಥರ ಗಾಡಿ ನೀವು ಬನ್ನಿ 100% ತೊಗೊಳ್ಬೋದು ಅಂತ ಹೇಳುತ್ತೆ. ಪ್ರೈಸಿನೂ ಕೂಡ ಕಸ್ಟಮರ್ ಬಂದು 270 ಹೇಳ್ತಾರೆ, ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ, ನೆಗೋಷಿಯೇಷನ್ ಪ್ರೈಸು. ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಶೋರೂಮ್ ಬಂದುಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್, ಸಾಗರ್ ಕಾರ್ಸ್ ಅಂತ ಇರೋದು. ಗೊತ್ತಾಗಿಲ್ಲ ಅಂದರೆ ಗೂಗಲಲ್ಲಿ ಸಾಗರ್ ಕಾರ್ಸ್ ಅಂತ ಹೊಡೆದ ತಕ್ಷಣವೇ ನಮ್ಮದು ಲಿಂಕ್ ಬಂದುಬಿಡುತ್ತೆ, ಮ್ಯಾಪ್ ಲಿಂಕು. ಇಲ್ಲ ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಹೋದ ತಕ್ಷಣ ನಮ್ಮ ಡೈರೆಕ್ಟ್ಲಿ ಕೆಳಗಡೆ ಹಾಕಿರ್ತೀನಿ ಮ್ಯಾಪ್ ಲಿಂಕು, ಡೈರೆಕ್ಟ್ ಕ್ಲಿಕ್ ಮಾಡಿ ನಮ್ಮ ಶೋರೂಮ್ ವಿಸಿಟ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಈ ಗಾಡಿ ಎಲ್ಲ ಬೇರೆ ಗಾಡಿ ಕೂಡ ಇದ್ರೂ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕ್ಯಾಟ್ಲಾಗ್ ನಂಬರ್ ಎಲ್ಲ ಹಾಕಿರ್ತೀನಿ. ಆರಾಮಾಗಿ ಕ್ಯಾಟ್ಲಾಗ್ ನಂಬರ್ ನೋಡಿಕೊಂಡು ನಿಮಗೆ ಯಾವುದು ಕ್ಯಾಟ್ಲಾಗಲ್ಲಿ ನಮ್ಮ ಫೋಟೋಸ್ ಎಲ್ಲ ಹಾಕಿರ್ತೀನಿ, ಸ್ಟಾಕ್ ಎಲ್ಲ ಇರುತ್ತೆ ಅಪ್ಡೇಟು, ನೀವು ನೋಡ್ಕೊಂಡು ಬರ್ಬೋದು ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೋಡಿ, ಈ ಥರ ಒಳ್ಳೆ ಗಾಡಿಗಳು ಒಳ್ಳೆ ಪ್ರೈಸಲ್ಲಿ ಹಿಂಗಲ್ಲಿ ಆ್ಯಂಡ್ ಆಫರ್ನು ಕೂಡ ನಮ್ಮ ಶೋರೂಮಲ್ಲಿ ನಿಮಗೆ ಸಿಗ್ತಾ ಇದೆ. ಅದನ್ನು ಕೂಡ ಆಫರು, ಟ್ರಾನ್ಸ್ಫರ್ ಚಾರ್ಜಸ್ ಇರಲ್ಲ, ಆಮೇಲೆ ನಿಮಗೆ ಹಿಡನ್ ಚಾರ್ಜಸ್ ಇರಲ್ಲ, ಒಂದು ಸರ್ವಿಸ್ ಕೂಡ ಎಲ್ಲ ಮಾಡ್ಕೊಡ್ತಾ ಇದೀವಿ. ತುಂಬ ಈ ಥರ ಆಫರ್ಸ್ ಎಲ್ಲ ಸಾಗರ್ ಕಾರಲ್ಲಿ ಸಿಗ್ತಾ ಇದೆ. ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅವತ್ತಂಗ ಗುಡ್ ಬೈ, ಬೇರೆ ಗಾಡಿ ಸಿಗೋಣ.